ಪ್ರೀತಿಯ ವೀಕ್ಷಕರೇ, ಇವತ್ತು ಬುಧವಾರ 7ನೇ ತಾರೀಕು ಹುಣಸೂರಿನ ವಿಠ್ಠಲ ರುಕುಮಾಯಿ ದೇವಸ್ಥಾನದ ಮುಂಭಾಗದಲ್ಲಿ ಅಯ್ಯಪ್ಪ ಸ್ವಾಮಿ ಭಕ್ತಾದಿಗಳಿಂದ ಅನ್ನ ಸಂತರ್ಪಣೆಯ ಕಾರ್ಯಕ್ರಮ ಬಹಳ ಅದ್ಧೂರಿಯಾಗಿ ಸಂಭ್ರಮವಾಗಿ ಭಕ್ತಿಮಯವಾಗಿ ನೆರವೇರಿತು. ಸನ್ಮಾನ್ಯ ಮಾಜಿ ಶಾಸಕರಾದಂಥ HP ಮಂಜುನಾಥರವರು, ಹಾಲಿ ಶಾಸಕರಾದಂಥ ಶ್ರೀಯುತ GT ಹರೀಶ್ ಗೌಡರು ತಮ್ಮ ಒಂದು ಆಪ್ತರಿಂದ ಒಂದು ದೇವಸ್ಥಾನಕ್ಕೆ ಭಕ್ತಾದಿಗಳಿಗೆ ಶುಭವಾಗಲಿ ಅಂತೇಳಿ ಹಾರೈಸಿ ಒಂದು ಪತ್ರವನ್ನು ಕಳಿಸೋದ್ರೊಂದಿಗೆ ಈ ಒಂದು ಸಂಭ್ರಮದ ವಾತಾವರಣಕ್ಕೆ ಮತ್ತಷ್ಟು ಕಳೆಬಂದಿತ್ತು. ಈ ಒಂದು ಕಾರ್ಯಕ್ರಮದಲ್ಲಿ ಅಲ್ಲಿನ ನಗರಸಭಾ ಸದಸ್ಯರಾದಂತಹ ಶ್ರೀಯುತ ಕೃಷ್ಣರಾಜ ಗುಪ್ತರವರು ಸಹ ಭಾಗವಹಿಸಿದರು. 4,000 ರಿಂದ 5,000 ಮಂದಿ ಭಕ್ತಾದಿಗಳು ಅನ್ನದಾಸೋಹದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅನ್ನ ಪ್ರಸಾದವನ್ನು ಸ್ವೀಕಾರ ಮಾಡಿದ್ರು ಅಂತ ಹೇಳೋದಕ್ಕೆ ನಾನಂತೂ ಖುಷಿ ಪಡ್ತೀನಿ ಅಂತ ಹೇಳ್ತಾ, ಈ ಅದ್ಧೂರಿಯ ಸಮಾರಂಭ ನಡೆದ ಬಗ್ಗೆ, ಅಲ್ಲಿಯ ಜನರು ಪ್ರಸಾದವನ್ನು ಸ್ವೀಕರಿಸಿದ ಬಗ್ಗೆ, ಅಲ್ಲಿಗೆ ಬಂದ ಅತಿಥಿಗಳ ಬಗ್ಗೆ ನಾನು ನಿಮ್ಮ ಪ್ರೀತಿಯ ಲೋಕೇಶ್ ಬಾಬು ಚಿತ್ರೀಕರಣವನ್ನು ಮಾಡಿದ್ದೇನೆ. ಅದನ್ನು ತಮಗೆ ತೋರಿಸ್ತಾ ಇದ್ದೇನೆ. ನಾವೀಗ ಹೋಗೋಣ ಜೇಲ್ಬಿ ರಸ್ತೆಯಲ್ಲಿರುವಂಥ ಶ್ರೀ ಪಾಂಡುರಂಗಸ್ವಾಮಿ ದೇವಸ್ಥಾನದ ಮುಂಭಾಗದ ಆವರಣಕ್ಕೆ. ಸ್ವಾಮಿಯೇ ಅನ್ನದಾನ ಪ್ರಭುವೇ ಸ್ವಾಮಿಯೇ ಆಪತ್ಕಾಲ ಬಂಧುವೇ ಆದಿನಾಜಲಯ್ಯನೇ ತೆಕ್ಕೋವಿಲಾಂಡವನೇ ಸ್ವಾಮಿಯೇ ಸ್ವಾಮಿಯೇ. ಶ್ರೀ ಪಾಂಡುರಂಗಸ್ವಾಮಿ ದೇವಸ್ಥಾನದಲ್ಲಿ ಅಯ್ಯಪ್ಪ ಸ್ವಾಮಿ ಭಕ್ತಾದಿಗಳಿಂದ 23ನೇ ವರ್ಷಗಳ ಅನ್ನದಾಸೋಹಕ್ಕೆ ಆಗಮಿಸಿರುವ ಗೌರವಾನ್ವಿತ ಮಾಜಿ ಶಾಸಕರಾದ ಶ್ರೀಯುತ HP ಮಂಜುನಾಥ ಅವರಿಗೆ, ನಮ್ಮ ಅಯ್ಯಪ್ಪ ಸ್ವಾಮಿ ಭಕ್ತ ಮಂಡಳಿಯ ಪರವಾಗಿ ಗುರುಸ್ವಾಮಿಗಳಾದ ಶ್ರೀಯುತ NG ಮಲ್ಲಪುಟ್ಟ ಸ್ವಾಮಿಗಳು ಹಾಗೂ ಎಲ್ಲ ಅಯ್ಯಪ್ಪ ಸ್ವಾಮಿ ಭಕ್ತಾದಿಗಳು ಅವರಿಗೆ ಗೌರವದಿಂದ ಆಹ್ವಾನವನ್ನು ಮಾಡ್ತಾ ಈ ಒಂದು ಸಣ್ಣ ಕಾಣಿಕೆಯನ್ನು ಅಯ್ಯಪ್ಪ ಸ್ವಾಮಿ ಪ್ರಸಾದ ಅಂತ ಸ್ವೀಕರಿಸಿಕೊಳ್ಳುತ್ತಿದೆ. ಅಯ್ಯಪ್ಪ ಸ್ವಾಮಿ 23ನೇ ವರ್ಷದ ವಾರ್ಷಿಕೋತ್ಸವಕ್ಕೆ ಬಂದಿರುವ
ಈ ಒಂದು ವಾರ್ಡಿನ ನಗರಸಭಾ ಸದಸ್ಯರಾದಂಥ ಶ್ರೀಯುತ ಕೃಷ್ಣರಾಜ್ ಗುಪ್ತಾರವರಿಗೆ ಅಯ್ಯಪ್ಪ ಸ್ವಾಮಿ ಭಕ್ತ ಮಂಡಳಿಯ ಪರವಾಗಿ ಅನಂತ ಧನ್ಯವಾದಗಳು. ಹಾಗೂ ಇಂದಿನ ನಮ್ಮ ಅಯ್ಯಪ್ಪ ಸ್ವಾಮಿಯ 23ನೇ ವರ್ಷದ ವಾರ್ಷಿಕೋತ್ಸವಕ್ಕೆ ಆಗಮಿಸಿರುವಂತಹ ನಮ್ಮ ಭಾವಸಾರ ಕ್ಷತ್ರಿಯ ಮಂಡಳಿಯ ಅಧ್ಯಕ್ಷರಾದಂಥ ಶ್ರೀಯುತ JN ಪ್ರಕಾಶ್ ರಾವ್ರವರು 2 ಮಾತನಾಡ್ತಾರೆ. ಓಂ ಸ್ವಾಮಿಯೇ ಶರಣಮಯ್ಯಪ್ಪ. ದಾನದಲ್ಲಿ ಶ್ರೇಷ್ಠ ದಾನ ಅನ್ನದಾನ. ಶ್ರೀ ಪಾಂಡುರಂಗ ಸ್ವಾಮಿ ದೇವಸ್ಥಾನದ ಮುಂಭಾಗದಲ್ಲಿ ಅಯ್ಯಪ್ಪ ಸ್ವಾಮಿ ಭಕ್ತ ಮಂಡಳಿಯ ಅಧ್ಯಕ್ಷರಾದ ಶ್ರೀಯುತ ನಾಗಪ್ರಕಾಶ್ ಅವರು ಮತ್ತು ಕಾರ್ಯಕಾರಿಣಿ ಮಂಡಳಿಯಿಂದ ಈ ಅನ್ನ ಸಂತರ್ಪಣೆಯನ್ನು ಮಾಡುತ್ತಾ ಬಂದಿದ್ದಾರೆ. ಇಂದು 23ನೇ ವರ್ಷದ ಅನ್ನ ಸಂತರ್ಪಣೆಯನ್ನು ನಡೆಸುತ್ತಿದ್ದಾರೆ. ಇವರಿಗೆ ಹಾಗೂ ಸಾರ್ವಜನಿಕರಿಗೆ ಅಯ್ಯಪ್ಪ ಸ್ವಾಮಿಯರು ಆರೋಗ್ಯ ಐಶ್ವರ್ಯ ಆಯುಷ್ಯನ್ನು ಕೊಟ್ಟು ಕಾಪಾಡಲಿ ಅಂತ ಪ್ರಾರ್ಥಿಸಿಕೊಳ್ಳುತ್ತೇನೆ. ಮತ್ತು ಹೀಗೆ ಇವರು ಮುಂದುವರಿಸಿಕೊಂಡು ಅನ್ನ ಸಂತರ್ಪಣೆ ಹೋಗಲಿ ಅಂತ ಹೇಳ್ತೀವಿ. ಇವರಿಗೆ ಭಾವಸಾರ ಕ್ಷತ್ರಿಯ ಮಂಡಳಿಯ ಟ್ರಸ್ಟ್ ವತಿಯಿಂದ ಯಾವಾಗಲೂ ಸಹಕಾರ ಇದ್ದೇ ಅಂತ ಈ ಸಂದರ್ಭದಲ್ಲಿ ಹೇಳುತ್ತೇನೆ. ನಮಸ್ಕಾರ. ಮತ್ತು ಸ್ವಾಮಿಯೇ ಶರಣಮಯ್ಯಪ್ಪ. ಸ್ವಾಮಿ ಸೇವಾ ಸಮಿತಿ ಜೈಲ್ ರಸ್ತೆ ಮೈಸೂರು ಇವರ ವತಿಯಿಂದ ಅನ್ನದಾನ ಕಾರ್ಯಕ್ರಮ 23ನೇ ವರ್ಷದ ಈ ಒಂದು ಕಾರ್ಯಕ್ರಮ ನಡೀತಾ ಇದೆ. ಎಲ್ಲ ಶುಭವಾಗಲಿ. ಈ ಹಿಂದೆ ಗುರುಸ್ವಾಮಿಗಳಾದಂಥ ಹಿರಾನಾಥ್ ರಾಯರು ಮತ್ತು ಇತರರು ಸೇರಿ ಈ ಒಂದು ಸಣ್ಣದಾಗಿ ಒಂದು ಕಾರ್ಯಕ್ರಮ ಪ್ರಾರಂಭ ಮಾಡಿದ್ರು. ಅದು ಈ ದಿನ ಸುಮಾರು 8ರಿಂದ 10 ಸಾವಿರ ಜನಕ್ಕೆ ಈ ದಿನ ಅನ್ನಪ್ರಸಾದ ನೀಡುವ ಮೂಲಕ ಬೃಹತ್ತಾಗಿ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ಹಾಗೂ ಮುಂದೆ ಕೂಡ ಇದೇ ರೀತಿ ನಡೆಸ್ಕೊಂಡು ಹೋಗಲಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೇನೆ. ಜೈ ಹಿಂದ್. ಧನ್ಯವಾದಗಳು ಶ್ರೀಯುತ ಕೃಷ್ಣರಾಜ್ ಗುಪ್ತಾರವರಿಗೆ. ಈಗ ಶ್ರೀಯುತ ಕೃಷ್ಣರಾಜ್ ಗುಪ್ತಾರವರಿಗೆ ನಮ್ಮ ಪಾಂಡುರಂಗ ಸ್ವಾಮಿ ದೇವಸ್ಥಾನದಿಂದ ಹಾಗೂ ಅಯ್ಯಪ್ಪ ಭಕ್ತಾದಿಗಳಿಂದ ಗೌರವ ಸಮರ್ಪಣೆ MG ನಾಗಪ್ರಕಾಶ್ ಸ್ವಾಮಿಗಳಿಂದ. ಸ್ವಾಮಿಯೇ 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 ಶರಣಮಯ್ಯಪ್ಪ. ನಮ್ಮ 23ನೇ ವರ್ಷದ ಅನ್ನದಾನೋತ್ಸವ ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಶ್ರೀಯುತರಾದಂಥ GT ಹರೀಶ್ ಅವರು ಜನತೆ ಶಾಸಕರು ಬರಬೇಕಾಗಿತ್ತು. ಅವರು ಬಂದಿಲ್ಲ. ಈ ವಾರ್ಡಿನ ಸದಸ್ಯರಾದಂತಹ ಶ್ರೀಯುತ ಕೃಷ್ಣರಾಜ್ ಗುಪ್ತಾ ಅವರು, ದಿಲೀಪ್ ಕುಮಾರ್ ಅವರು ಮತ್ತು ಅವರ ಗೆಳೆಯರು ಇಲ್ಲಿ ಬಂದಿದ್ದಾರೆ. ಶ್ರೀಯುತ ಹರೀಶ್ ಅವರಿಗೆ ಮತ್ತು ಎಲ್ಲ ಸ್ನೇಹಿತರಿಗೂ ಸಹ ಒಂದು ಪಾಂಡುರಂಗ ಸ್ವಾಮಿ ಹಾಗೂ ಅಯ್ಯಪ್ಪ ಸ್ವಾಮಿಯವರು ಒಂದು ಒಳ್ಳೆಯ ಜನ ಮಾಡಲಿದ್ದರಿಂದ ನಮ್ಮ ಅಯ್ಯಪ್ಪ ಸ್ವಾಮಿ ಭಕ್ತ ಮಂಡಳಿಯಿಂದ ಅಧ್ಯಕ್ಷರು ನಾಗಪ್ರಕಾಶ್ ಅವರು ಅವರಿಗೆ ಮಾಡ್ತಾ ಇದ್ದಾರೆ. ಮಂಗಳಾರತಿ ಕೊಡಿ ಸ್ವಾಮಿ. ಕಾಯ್ದಪ್ಪ ಅಂತಿದ್ದಾರೆ ತೋರಿಸ್ತಾರೆ. ಸ್ವಾಮಿ ಎಲ್ಲ ನಿಂತ್ಕೊಂಡು ನಮ್ಮ ಫೋಟೋ ಅಂತ ಈ ದಿನ ಐತೆ ನಡೀತೆ. ಈ ದಿನ ಈ ಒಂದು ಕಾರ್ಯಕ್ರಮಕ್ಕೆ ಗೌರವಾನ್ವಿತ ಶಾಸಕರು, ಜನಪ್ರಿಯ ಶಾಸಕರಾದಂಥ ಶ್ರೀಯುತ ಹರೀಶ್ ಗೌಡರು ಆಗಮಿಸಬೇಕಾಗಿತ್ತು. ಅನಿವಾರ್ಯ ಕಾರಣಗಳಿಂದ ಅವರಿಗೆ ಅವರ ಗೈರುಹಾಜರಿಯಲ್ಲಿ ಅವರ ಆಪ್ತ ಸಹಾಯಕರಾದಂಥ ದಿಲೀಪ್ರವರು ಮುಖಾಂತರ ತಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಅವರು ಕೈಲಾದಂಥ ವೈಯಕ್ತಿಕವಾದಂಥ ಒಂದು ಸಹಾಯಹಸ್ತನ ಕೊಟ್ಟಿದ್ದಾರೆ, ಕಾಣಿಕೆಯಾಗಿ ಕೊಟ್ಟಿದ್ದಾರೆ. ದಯಮಾಡಿ ನಮ್ಮ ಕೃಷ್ಣಕುಮಾರ್ ಅವರು, ನಾಗಪ್ರಕಾಶ್ ಅವರು ದಯಮಾಡಿ ತಗೋಬೇಕು ಅಂತ ನಮ್ಮಲ್ಲಿ ವಿನಯಪೂರ್ವಕವಾಗಿ ವಿನಂತಿಸಿಕೊಳ್ತೇವೆ. ಹಾಗೂ ಈ ಒಂದು ಕಾರ್ಯಕ್ರಮ ಯಶಸ್ವಿ ಆಗಲಿ ಅಂತೇಳಿ ಶ್ರೀಯುತ ಶಾಸಕರಾದಂಥ ಹರೀಶ್ ಗೌಡರು ಒಂದು ಸಂದೇಶವನ್ನು ಸಹ ಕಳಿಸ್ಕೊಟ್ಟಿದ್ದಾರೆ.
23ನೇ ವರ್ಷದ ಅಯ್ಯಪ್ಪ ಸ್ವಾಮಿ ಭಕ್ತಾದಿಗಳಿಂದ ಅನ್ನ ಸಂತರ್ಪಣೆಯನ್ನು ಪಾಂಡುರಂಗ ಸ್ವಾಮಿ ದೇವಸ್ಥಾನ ವಿಭಾಗದಲ್ಲಿ ನೆರವೇರುತ್ತದೆ. ಇದಕ್ಕೆ ಕಾರಣಕರ್ತರು ನಮ್ಮ ಗಣೇಶ್ ಕುಮಾರ್ ಸ್ವಾಮಿ ಮತ್ತು ವೆಂಕಟೇಶ್ ಕುಮಾರ್ ಸ್ವಾಮಿ ಸಹೋದರರು ಅದಕ್ಕೆ ಮುಂಚೆ ಮಾಡ್ತಾಯಿದ್ರು. ಅನಂತರ ನಾನು ನಮ್ಮ ಗುರುಸ್ವಾಮಿಗಳಂಥ ದಿವಂಗತ HP ವಿನಾಯಕ ಅವರು ಮಾತಾಡಿ 23 ದಿವಸ ಪ್ರತಿ ವರ್ಷವೂ ಅನ್ನದಾನ ಮಾಡ್ತಾಯಿದ್ರು. ಇದಕ್ಕೆ ಕಾರಣಕರ್ತರಾದಂಥ ಗುರುಸ್ವಾಮಿಗಳು ದಿವಂಗತ ಅವರ ಆಶೀರ್ವಾದದಿಂದ, ಅವರ ಅನುಗ್ರಹದಿಂದ ಈ ಒಂದು ಮಟ್ಟಕ್ಕೆ ತಲುಪಿದ್ದೇವೆ. ಈ ದಿನ ನಡೆದಂಥ ಕಾರ್ಯಕ್ರಮಕ್ಕೆ 5,000 ಮೇಲ್ಪಟ್ಟು ಜನ ಭಕ್ತಾದಿಗಳು ಅನ್ನ ಸಂತರ್ಪಣೆ ಅನ್ನಪ್ರಸಾದ ಸ್ವೀಕರಿಸ್ತಾರೆ. ಅವರೆಲ್ಲರಿಗೂ ನನ್ನ ಅನಂತನ ವಂದನೆಗಳು. ಮತ್ತು ಈ ಒಂದು ಕಾರ್ಯಕ್ರಮಕ್ಕೆ ಬಂದಂತಹ ನಮ್ಮ ಮಾಜಿ ಶಾಸಕರಾದಂಥ HP ಮಂಜುನಾಥ್ರವರು ಆಗಮಿಸಿ ದೇವರ ಆಶೀರ್ವಾದ ಪಡೆದು ಅನುಗ್ರಹ ಪಡೆದು ಹೋಗಿರುತ್ತಾರೆ. ನಮ್ಮ ಮಂಡ್ಯ ಅಧ್ಯಕ್ಷರಾದಂಥ ಭಾವಸಾರ ಚಿತ್ರ ಮಂಡ್ಯ ಅಧ್ಯಕ್ಷರಾದಂಥ ಶ್ರೀಯುತ ಪ್ರಕಾಶ್ರಾವ್ ಕಾಕಡೆಯವರು ಸಹ ಬಂದು ಅವರಿಂದಲೂ ಸಹ ಈ ಒಂದು ಅನ್ನದಾಸೋಹ ಕಾರ್ಯಕ್ರಮಕ್ಕೆ ಆಗಮಿಸಿ ಒಂದು ಪೂಜೆಯನ್ನು ಮಾಡಿ ಅನುಗ್ರಹ ಪಡೆಯುತ್ತಾರೆ. ಮತ್ತು ಎಲ್ಲ ಗಣ್ಯ ವ್ಯಕ್ತಿಗಳು ಬಂದು ಆಶೀರ್ವಾದ ಮಾಡಿರ್ತಾರೆ, ಆರೈಕೆ ಮಾಡಿರ್ತಾರೆ. ಎಲ್ಲರಿಗೂ ನನ್ನ ಈ ಸಂಘದ ಪರವಾಗಿ ಅನಂತ ವಂದನೆಗಳು ಅರ್ಪಿಸುತ್ತಿದ್ದೇನೆ. ಓಂ ಸ್ವಾಮಿ ಶರಣಮಯ್ಯಪ್ಪ. ಸ್ವಾಮಿ, ನಾವು 23 ವರ್ಷ ಹಿಂದಿಗೆ ಅನ್ನದಾನ ಕಾರ್ಯಕ್ರಮ, ಅನ್ನ ಸಂತರ್ಪಣಾ ಕಾರ್ಯಕ್ರಮವನ್ನು ನಾವು ನಡೆಸ್ಕೊಂಡು ಬಂದಿದ್ದೀವಿ. ಇದಕ್ಕೆ ಮುಖ್ಯ ಕಾರಣರಾದ ನಮ್ಮ ತಂಡದ ಅಧ್ಯಕ್ಷರಾದ ನಮ್ಮ ಅಯ್ಯಸ್ವಾಮಿ ಅಧ್ಯಕ್ಷರಾದ ಶ್ರೀ MG ನಾಗಪ್ರಕಾಶ್ ಮತ್ತು ನಮ್ಮ ತಂದೆಯವರಾದ HP ವಿನಾಯಕರವರು 23ನೇ ವರ್ಷದ ಹಿಂದಿನ ಕಾಲದಲ್ಲಿ ಅವರು ವಿಜೃಂಭಣೆಯಿಂದ ಆಚರಿಸ್ಕೊಂಡು ಬಂದರು. ಆದರೆ ನಾವು ಈಗ ಅವ್ರ ಜೊತೆ ಸೇರಿಕೊಂಡು ಎಲ್ಲ ಕಾರ್ಯಕ್ರಮದಲ್ಲೂ ಭಾಗಿಯಾಗ್ತಾ ಇದ್ದೀವಿ. ಮತ್ತು ನಮ್ಮ ತಂಡದಲ್ಲಿ ಅಧ್ಯಕ್ಷರಾದ MG ನಾಗಪ್ರಕಾಶ್, ಉಪಾಧ್ಯಕ್ಷರಾದ ಗಣರಾಜ್, ಖಜಾಂಚಿಯವರಾದ ಕೃಷ್ಣಕುಮಾರ್, ಸಹ ಕಾರ್ಯದರ್ಶಿಯಾದ ನಟೇಶ್ ಅವರು, ಮತ್ತು ಶ್ರೀಧರ್ ಸ್ವಾಮಿಯವರು, ಕಿರಣ್ ಸ್ವಾಮಿಯವರು, ಅರವಿಂದ್ ಸ್ವಾಮಿಯವರು, ಲೋಕೇಶ್ ಬಾಬು ಅವರವರು, ಇವರೆಲ್ಲರೂ ಸೇರಿ ನಾವೊಂದು ಸಣ್ಣ ತಂಡವನ್ನು ಕಟ್ಟಿಕೊಂಡು 23 ವರ್ಷಗಳಿಂದ ಸಹ ಸತತವಾಗಿ ಅನ್ನ ಸಂತರ್ಪಣಾ ಕಾರ್ಯಕ್ರಮವನ್ನು ಮಾಡ್ಕೊಂಡು ಬಂದಿದ್ದೀವಿ. ಇದಕ್ಕೆ ನಮ್ಮ ಹುಣಸೂರಿನ ಪ್ರತಿಯೊಬ್ಬ ನಾಗರಿಕರು ಸಹ, ಸಾರ್ವಜನಿಕರು, ಅಯ್ಯಪ್ಪ ಸ್ವಾಮಿ ಭಕ್ತಾದಿಗಳು ಹಾಗೂ ಶ್ರೀ ಪಾಂಡುರಂಗ ಸ್ವಾಮಿ ದೇವಸ್ಥಾನದ ಹಾಗೂ ಭಾವಸಾರ ಕ್ಷತ್ರಿಯ ಸಮಾಜದ ಅಧ್ಯಕ್ಷರಾದ ಶ್ರೀ ಪ್ರಕಾಶ್ರಾವ್ ಘನಾತೆರವರು ಹಾಗೂ ಅವರ ತಂಡದವರೆಲ್ಲರೂ ನಮಗೆ ಬಹಳ ಸಹಾಯ ಸಹಕಾರ ಕೊಟ್ಟು ಈ ಅನ್ನದಾನ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಸಹಕಾರ ಕೊಟ್ಟಿದ್ದಾರೆ. ಇನ್ನು ನಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ವರ್ಷಗಳ ತನಕ ಸಹ ನಾವು ಅನ್ನದಾನವನ್ನು ಮಾಡ್ತೀವಿ ಅಂತ ಈ ಮೂಲಕ ಕೇಳ್ಕೊತೀವಿ. ಓಂ ಸ್ವಾಮಿಯೇ ಶರಣಮಯ್ಯಪ್ಪ. ಹೆಚ್ಚಿನ ವಿಡಿಯೋಗಳಿಗಾಗಿ ಮಿತ್ರರ ಮಿತ್ರ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ.